ಹ್ಮ್ ಅಲ್ಲ, ಮನಿ ಅಳಿಯ ಬಂದಾನ, ಏಟ್ರ ಮರ್ಯಾದೈತನ್ ನೋಡು. ತಡಿ, ಕರಿತೀನಿ. ಅತ್ತಿಯರ, ಅತ್ತಿಯರ. ಐ ರಾಧಕ್ಕ. ಶಿವಾನಿ ಆರಾಮದಿಯಾ? ಏನ ಕೆಂಪಿ, ಆರಾಮದೇನವ? ಹ್ಞೂ ಮಾವ, ನಾ ಆರಾಮದೀನಿ. ನೀವು? ರಾಧಕ್ಕ, ನೀ ಬರ್ತಿ ಅಂತಾನೆ ಇವತ್ತು ನಾ ಸಾಲಿಗೆ ಹೋಗಿಲ್ಲ ಗೊತ್ತನ್ನ. ಎಷ್ಟು ಕಾಯಕತ್ತಿದ್ದೆ ನಿನಗೋಸ್ಕರ. ಇಷ್ಟೊತ್ತು ಮಾಡೋದನ್ನು. ಬಸ್ನೇ ಬರ್ಬೇಕಲ್ಲವ, ಬಸ್ನೇ ಬರ್ಬೇಕಲ್ಲ. ಅದ್ರಾಗ ಬಸ್ಸು ಎಂತ ರಶ್ ಇದ್ದು ಗೊತ್ತನ. ನಿಮ್ಮಂಗ ನಮ್ಮ ಹತ್ರ ಏನ್ ಕಾರ್ ಐತ ಮತ್ತೊಂದ ಪರ್ರ ಅಂತ ಕಾರ್ ತಗೊಂಡು ಪುರ್ರ ಅಂತ ಹಾರೋಗಕ್ಕ. ತಗೊಂಬವ ನೀನು ಕಾರು. ಯಾರು ಬೇಡ ಅಂತಾರ? ಅತ್ತಿ ಕುರ್ಸ್ಕೊಂಡು ಜುಮ್ ಅಂತಂದು ಅಡ್ಡಾಡ್ಬೋದು. ಬರ್ರಿ ಬರ್ರಿ ಅಣ್ಣಾರ, ಆರಾಮದಿರಿ? ಈಗ ಬಂದ್ರೇನ? ಅತ್ತಿ ಆರಾಮದಿಯಾ? ಬಾರದ, ನಾ ಆರಾಮದೀನಿ. ನೀ ಆರಾಮದಿಯಾ? ಯವ್ವ ಮೊಮ್ಮಗಳ ರಾಧಾ, ಬಾಲೆ ರಾಧಿ, ಆರಾಮದಿಯಾ? ಆರಾಮದಿರಿ ಅಳಿಯಾರ? ಹ್ಞೂನ್ರಿ ಅತ್ತಿಯರ, ಆರಾಮದೀನ್ರಿ. ಬರ್ತಾ ನಿಮ್ಮ ಹೆಸರ ಕರ್ಕೊಂಬಂದ್ಯಾನ ಅತ್ತಿಯರ ಅಂತಂದು. ನೀವು ಈಗ ಬರಕತ್ತೀರಿ, ಎಲ್ಲರೂ ಬಂದಾದ್ಮ್ಯಾಗ. ಅಯ್ಯ ನೋಡ, ಏ ಶಾಂತ ನೋಡು, ಏಟ್ ಸೊಕ್ಕಿದ್ದಿತ್ತ ಒಂದು. ಅಲ್ಲ, ನಾನು ಇಷ್ಟು ಆರಾಮದೇನು ಅಂತ ಕೇಳ್ತೀನಿ, ಹಾನುವಲ್ಲ ಹೂನುವಲ್ಲ ಹಿಂಗೆ ಎದುರಿಸಿಟ್ಟಿದ್ದಕ್ಕನ ನಮ್ಮಲ್ಲ ಇವ ಅಂದ್ರೆ ಒಟ್ಟ ಸೇರೋದಿಲ್ಲ. ಏನು ಮಾಡ್ಬೇಕು? ಕೊಡಬಾರ್ದು, ಕೊಟ್ಟು ಕುಂತು ಬಿಟ್ಟಿವಿ ನನ್ನ ಮಗಳನ್ನ. ನನ್ನ ಹಣೆ ಬರಕ್ಕ ಇಂಥ ಅಳಿಯ ಅಳಿಯ ಅನ್ನೋದಕ್ಕರ ಮರ್ಯಾದೆ ಕೊಡ್ಬೇಕಲ್ಲ ನಾಯಿಗೆ. ಅಕ್ಕರ ಏನ್ರಿ ಅತ್ತಿಯರೇನು ಮಾತಾಡವಲ್ರು? ಅಲ್ಲೇ ಏನೇನ ಗೊಣಗಾಕತ್ತಾರ. ಏನಿಲ್ಲ, ಬರ್ರಿ ಅಣ್ಣಾರ, ಬರ್ರಿ ಒಳ ಬರ್ರಿ. ನಾ ರಾಧಕ್ಕನ್ ಮಗ್ಲ. ಅತ್ತಿಯರ, ಅವ್ರು ನಿಮ್ಮನ್ನ ಆರಾಮದಿರೇನು ಅಂತ ಬಂದ ಕುಳ್ಳೆ ಕೇಳಿದ್ರು, ನಿಮಗೆ ಕೇಳಿಸಿಲ್ಲ ಅಂತ. ಕುಂದರ್ರಿ, ಚಾ ತರ್ತೀನಿ ಅಷ್ಟ್ರಿಗೂ. ಏ ಮನೆಗೆ ಬಂದ ಅಳಿಯನ ಮುಂದೆ ಅದೇನು ಕಿವ್ಯಾಗ ಚೀರ್ತೀಯ? ನನ್ನ ಕಿವಿ ಕೇಳಿಸಿಲ್ಲ ಅಂತ ಅನ್ಕೊಳ್ಳಲ್ಲ ಅವ್ರು. ಹೋಗು ತಾಂಬ, ಮೆಲ್ಲಕ್ಕೆ ಹೇಳದ್ನ. ಹೋಗು ಒಳಗ ನನ್ನ ಮಗಳದವಳು ಸರೋಜವ ಕರೀಕಿನ. ಹ್ಞೂ ರೀ, ಆತು. ಈಗ ಬಂದ್ರೇನ್ರಿ ಮಾವರ? ಹ್ಞೂ ರೀ, ಈಗ ಬಂದಿನ್ರಿ. ಆರಾಮದಿರಿ? ನಾವು ಆರಾಮದೀವಿ. ಯಾಕ್ರಿ, ಏನು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿರೇನ? ಯಾಕ ಕರ್ರಂದು ಚಶ್ಮಾ ಹಾಕ್ಕೊಂಡಿರಿ? ಇಲ್ರಿ, ಹಂಗೇನಿಲ್ಲ. ಇದು ಈಗಿನ ಕಾಲದ ಫ್ಯಾಷನ್. ಮೊನ್ನೆ ಗೌಸಿದಪ್ಪನ ಜಾತ್ರೆ ತೊಗೊಂಡಿನ್ರಿ, 70 ರೂಪಾಯಿ ಕೊಟ್ಟ. ಮಗಳು ಮದುವೆ ವಯಸ್ಸಿಗೆ ಬಂದ್ರೂ ಚೈನಿ ಮಾಡೋದು ಬಿಟ್ಟಿಲ್ಲ. ಆತಾತ್ರಿ, ನನ್ನೊಂದಿಟ್ಟು ಹೊರಗೆ ಕೆಲಸ ಐತಿ, ಹೋಗ್ಬರ್ತೀನಿ ರೀ. ಆತ್ರಿ ಆತ್ರಿ ಮಾವರ, ಆರಾಮದಿರಲ್ರಿ? ಆರಾಮದೀವ್ರಿ. ರಾಧಕ್ಕ, ರಾಧಕ್ಕ, ನಿನ್ನ ಹತ್ರ ನಾನೇನೋ ಮಾತಾಡ್ಬೇಕಿತ್ತು ರಾಧಕ್ಕ. ಆತ ತಡಿ ಒಂದ್ ನಿಮಿಷ. ಅಪ್ಪ ಹೋಗ್ಬಿಟ್ರಲ್ಲಪ್ಪ ಮಾವ, ನನ್ನ ಮದ್ವೆ ವಿಚಾರದ್ದು. ಸುಮ್ಮನೆ ಕುಂದಿರ್ತೇನ? ನಿಮ್ಗೀಗ ನಿಮ್ಮ ಸಣ್ಣ ಮಾವ ಬರ್ತಾನೆ ನೋಡು, ಆತನ ಹತ್ರ ಮಾತಾಡು. ಆತನ ಅಂತ ಏನೇನು ಹಾರಾಡಿದ್ದು ನಿಮ್ಮ ಫೋನ್ ಮಾಡಿ ಹೇಳಾಳ, ಆತನ ಹತ್ರನ ಮಾತಾಡು. ಈಗ ಬರ್ತಾನೆ ನೋಡು. ಯಾಕ ಹೊರಗೆ ಬರುವಲ್ಲ, ನೀನ ಕರಿ ಮಾವ ಅಂತಂದು. ಮಲ್ಲೈ ಮಾವ, ಸಣ್ಣ ಮಾವ, ಮಾವ ಆರಾಮದಿಯಾ? ಆರಾಮದೀನವ. ನೀ ಆರಾಮದಿಯಾ? ಯಾವಾಗ ಬಂದ್ರಿ? ಆರಾಮದಿರಿ ಮಾವರ? ಈಗ ಬಂದೀವಿ ಮಾವ. ದೊಡ್ಡ ಮಾವ ಏನೋ ಕೆಲಸ ಐತಿ ಅಂತ ಹೋದ್ರು. ಅತ್ತಿ ಚಾ ತರ್ತೀನಿ ಅಂತಂದ್ಲ, ಕುಂತಿದ್ವಿ. ಅವೆಲ್ಲದಳ ಮಾವ? ಏನವ ಶಿವಾನಿ, ಎಲ್ಲದಳವ ನಿಮ್ಮ ಅತ್ತಿ? ಕರಿ. ಅತ್ತಿ ಜಳಕಕ್ಕೆ ಹೋದಂಗ ಐತ್ ಕಾಕ, ಜಳಕ ಮಾಡಿ ಬರ್ತಾರ. ಅವು ಹೇಳಿ ಹೋದ್ಲು ಕರಿತೀನಿ ಅಂತಂದ. ಜಳಕಕ್ಕೆ ಹೋಗೈತಂತ ನೋಡವ ನಿಮ್ಮವ್ವ. ಹೇಳವ, ಏನು ಕರೆದಲ್ಲ? ಮಾವ ಒಂದ್ ನಿಮಿಷ ಕುಂದಿರ್ತೇನ, ನಿನ್ ಜೊತೆಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಆತವ, ಕುಂದಿರ್ತೀನಿ. ಕಾಕ, ನಾ ಹೇಳಿದ್ನಲ್ಲ ನಂಗೆ ಸೈಕಲ್ ಕಲಿಸಕ ಆ ರಾಮ್ಯಾಗ ಹೇಳ ಅಂತಂದು. ಅಯ್ಯಯ್ಯೋ, ಅವ್ಗೆ ಹೇಳಿ ಕರ್ಸದ ಮರ್ತ್ ನೋಡ್ ನಾನು. ಮುತ್ತಣ್ಣ, ಮುತ್ತಣ್ಣ. ಅಯ್ಯೋ ಕಾಕ, ಇವತ್ ಮುತ್ತಣ್ಣ ಬಂದಿಲ್ಲ, ಗಂಗಪ್ಪಣ್ಣನ ಬಂದಾರ. ಕರೀಲೇನ ಗಂಗಪ್ಪಣ್ಣನ? ಆತು, ಯಾರಾದ್ರೇನು ಕರೀಲಿ. ಅವ್ರ ಅಪ್ಪನ ಇದ್ರಿ ಇನ್ನ ಚಲೋ, ಕರ್ಕೊಂಡ್ ಹೋಗು. ಕಾಕ, ಕರ್ಕೊಂಬಂದೆ. ಹೇಳವ, ಏನ್ ವಿಷಯ? ಅಂದಂಗ ಮಾವರ, ಭಾಳ ಅಂದ್ರೆ ಭಾಳ ಗದ್ಲಿದ್ದು ರೀ ಬಸ್. ನಿಮ್ಮ ತಂಗಿನೂ ಹೇಳ್ತಾಳ್ರಿ, ಒಂದು ಕಾರ್ ತಗೋರಿ ಅಂತಂದು. ನಾಳೆ ಮತ್ತು ನನ್ನ ಮಗಳು ಮದುವೆಗಿದ್ವಿ ಅಂತ ಫಿಕ್ಸ್ ಆಯ್ತು, ಅಳಿಯ ಮಗಳು ಓಡಾಡಕತ್ರು ಅಂದ್ರೆ ಒಂದು ಕಾರ್ ನಮಗೂ ಬೇಕಾಗತ್ತೆ, ಹೌದಲ್ರಿ? ಕಾರ್ ತಗೊಂಡು ಏನು ಮಾಡ್ತೀರಿ?
ಈಗ ನೀವು ಮನ್ಯಾಗ ಬಿದ್ದಿರ್ತೀರಲ್ಲ ಅದು ಹಂಗೆ ಬಿದ್ದಿರ್ತೈತೆ ಅಷ್ಟ. ಏನು ನಿಮ್ಗೇನು ಗಂಡು ಮಕ್ಳು ಅದಾರ ಹೊಡಿತಾರನಕ, ಏನು ನೀವು ಹೊಡಿತೀರ? ಮತ್ತು ಅದಕ್ಕೆ ಡ್ರೈವರು ಅವಂಗೆ ಬತ್ತೆ, ಅದು ಗಾಡಿಗೆ ಪೆಟ್ರೋಲು, ನಿಮ್ಮಂಗನ ಅದಕ್ಕೂ ವೇಸ್ಟು ಎಲ್ಲಾನು ಮಾಡೋದು ಖರ್ಚು. ಅವಶ್ಯಕತೆ ಏನಿಲ್ಲ, ಬಸ್ತಿಗೆ ಓಡಾಡ್ರಿ, ಎಲ್ಲ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಕೈಕಾಲು ಗಟ್ಟಿರ್ತಾವೆ. ಕಾರ್ ಇತ್ತಂದ್ರೆ ಇಟ್ಟಿಟ್ಟಕ್ಕೆ ಕಾರ್ ತೊಗೊಂಡಾಡೋದು ಏನು ಚಂದ್ರಿ ಮಾವರ? ಅಪ್ಪ ಸುಮ್ಮನೆ ಕುಂದಿರ್ತೇನ, ಮಾವನ ಹತ್ರ ಬೈಸ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಿನಗಂಕರ. ರಾಧಕ್ಕ ಬಂದೆ ಯವ್ವ? ಹ್ಞೂ ಬಂದೆ. ಅದ ಕಾಕನ ಹತ್ರ ಮದುವೆ ವಿಚಾರನ ಮಾತಾಡಕ್ ಹೊಂತಿದ್ವಿ. ಬಾ ಇಲ್ಲಿ, ನೀ ಇದ್ದಿದ್ದಿಲ್ಲ, ನಂಗೆ ಧೈರ್ಯ ಇದ್ದಿದ್ದಿಲ್ಲ. ಬಾ ಬಿ ಇಲ್ಲಿ. ಬಂದೆ ಮಾವ. ಹೆಂಗ ಅನಿಸ್ತು ಮಾವ? ಸಿಟ್ಟು ಮಾಡ್ಕೋಬೇಡ, ನಂಗೆ ಗೊತ್ತು. ಅವು ಹೇಳಿದ್ಲು ನಂಗೆ, ನಿಂಗೆ ಈ ಮಂತನ ಇಷ್ಟ ಆಗಿಲ್ಲ ಅಂಥೇಳಿ. ಆದ್ರೆ ಕರೆನ ಹುಡುಗ ಭಾಳ ಚಲೋ ಅದನ್ನ ಮಾವ. ನೋಡವ, ನನಗಂಕರು ಸುತ್ತಿ ಬಳಸಿ ಮಾತಾಡಕ್ ಬರೋದಿಲ್ಲ. ಇರೋ ವಿಷಯ ಹೇಳ್ತೀನಿ. ನಾ ಮಾತಾಡೋದ್ರಿಂದ ನಿನಗ ನಿಮ್ಮ ಅಪ್ಪಗ ನೋವು ಆಗಬಹುದು, ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೋಡು, ಈಗ ನನ್ನ ತಂಗಿಗೆ ಬಂದಿರೋ ಪರಿಸ್ಥಿತಿ ನಿನಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕತ್ತೀನಿ. ಆತು, ಒಳ್ಳೇದು. ಈಗ ಹೆಂಗೂ ಆತ ಕೆಲಸ ಮಾಡ್ತಾನೆ, ನಿಮ್ಮ ಅಪ್ಪನಂಗಂತೂ ಖಾಲಿ ಇಲ್ಲ. ಅಲ್ಲ, ಅದಕ್ಕೂ ಏನು ಸಂಬಂಧ? ಒಟ್ಟು ಇದಕ್ಕೆ ಹೆಂಗಂದ್ರೆ ನನ್ನನ್ನು ಬೈದ್ರನ್ನ ಅದಕ್ಕೆ ಸಮಾಧಾನ ಕಾಣುತ್ತೆ. ಹಾಳಾಗೋಲಿ, ನನ್ನ ಮಗಳದ್ದು ಜೀವನದ ಪ್ರಶ್ನೆ. ಸುಮ್ಮನೆ ಕುಂದಿರ್ಬೇಕೀಗ ನಾನು. ಅಂದ್ರ ಅವ್ರು ಕೆಲಸ ಮಾಡ್ತಾರ ಮಾವ? ಹೂನಮ್ಮ, ಕೆಲಸ ಮಾಡ್ತಾರ. ಆದ್ರ ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂತನಕ್ಕಲ್ಲವ, ನಮ್ಮಂತನಕ್ಕಲ್ಲ. ಈಗ ನಿಮ್ಮ ಅವನು ಪ್ರೀತಿ ಪ್ರೇಮ ಅಂತನ ಹಾಳಾದವನ್ನ ನಿಮ್ಮ ಅಪ್ಪನ ಮದುವೆ ಆಗಿದ್ದು. ಕಾಕ ಕರ್ದ್ ಬಂದೆ. ಅವ್ರೇನ ಮಾಡಕತ್ತಾರ, ಬರ್ತೀನಿ ಅಂದ್ರು. ಬರ್ತಾನ ಬಿಡು. ಅಲ್ಲಿ ಇದನ್ನ ಕಟ್ಟಕತ್ತಾನಾತ, ಬರ್ತಾನ ಕಟ್ಟಿ. ಹಂಗ ಅರ್ಧಕ್ಕ ಬಿಟ್ಟು ಬರಕ್ ಬರಾಗಿಲ್ಲ. ನೀವು ಹೊಳಗೆ ಹೋಗುವ ಮಗಳ. ಕಾಕ ನಾ ಇಲ್ಲೇ ರಾಧಕ್ಕನ ಜೊತೆ ಕುಂದಿರ್ತೀನಿ ಕಾಕ. ಶಿವಾನಿ, ಹೊರಟೆ. ಏನ್ ಮಾತಾಡ್ತಿದ್ರ ಏನ? ನನ್ನ ತಂಗಿ ನಿಮ್ಮಪ್ಪನ ಇಷ್ಟಪಟ್ಲು ಅನ್ನೋದು ಒಂದು ಕಾರಣಕ್ಕನ ನಮ್ಮಂತನ ಜೊತೆಗೆ ನಿಮ್ಮಂತನೂ ಇಲ್ಲಿವರೆಗೂ ತೂಕ್ಷಂಬಂದೀವಿ, ನಿಮ್ಮ ಅಪ್ಪನ ಸೇರಿಸಿ. ಈಗ ಬಂದ ನೋಡಿ, ಈಗ ಕಲರ್ ಚಸ್ಮಾ ಹಾಕ್ಕೊಂಡು, ಜುಬ್ಬ ಹಾಕ್ಕೊಂಡು, ಸೆಂಟ್ ಹೊಡ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕೊಂಬಂದು ನಿಂತ ನೋಡು. ಹಿಂಗೆ ನಮ್ಮ ಮನ್ಯಾಗ ಕೆಲಸ ಮಾಡಕ ಲೆಕ್ಕ ಬರೆಯಕ್ಕೆ ಬಂದಿದ್ದ ನಿಮ್ಮಪ್ಪ. ಗೊತ್ತಾರತಕ್ಕ ನಿನಗ? ಹಿಂಗೆ ಬಂದತನ್ನ ಮೋಡಿ ಮಾಡಿ ನನ್ನ ತಂಗಿನ ಬುಟ್ಟಿಗೆ ಹಾಕ್ಕೊಂಡು ಮದ್ವಿ ಅನ್ನೋದು ಮಾಡಿ, ನಾವ ಊರನಾಗ ಯಾರಿಗೂ ಗೊತ್ತಾಲಾರ್ದಂಗ ಮದ್ವಿ ಮಾಡಿ ಕೊಡ್ಬೇಕಾತ್ ನಾವು ನಮ್ಮ ಹಣೆ ಬರ್ಕ. ಆದ್ರೆ ಇವ್ರ ಆತರ ಇಲ್ಲ ಮಾವ. ನೀವ್ ಯಾಕೆ ಅಪ್ಪಗ ಅದನ್ನ ಹೋಲ್ಸಕತ್ತೀರಿ ಮಾವ? ಪ್ಲೀಸ್ ಮಾವ. ಅಣ್ಣ ಈಗ ಹೋಗ್ಲಿ ಬಿಡು, ಈಗ ಹೋಗೈತಲ್ಲ, ಮದುವೆನೂ ಆಗೈತಿ, ನನಗೊಂದು ಮಗಳು ಹುಟ್ಟಾಳ. ಈಗೂ ನನ್ನ ಗಂಡಗ್ ನಿನಗೆ ಅನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲನ? ನೋಡವಾ, ನನಗ ಈ ಪ್ರೀತಿ ಪ್ರೇಮ ಮಾಡೋದು ಇವೆಲ್ಲ ನನಗ ನಂಬಿಕಿಲ್ಲ. ನಾಲಾಯಕ್ ನಿನಗಂಡ, ನಾಲಾಯಕ್ಕು ಮಕ್ಕಕ್ಕ ಹಾತಿ ನೋಡು. ಅದಕ್ಕೆ ಹೇಳೋದು ನಾನು, ನನ್ನನ್ನು ತಡಬೇಡ್ರಿ ಅಂತಂದು. ಈಗೇನು ಆ ಪ್ರೀತಿ ಪ್ರೇಮ ಅನ್ನೋದ ಒಂದು ಹುಚ್ಚರು ಶಾಂತಿ ಅದು. ಯಾಕಂದ್ರೆ ನಾವು ನೋಡಿ ಮದುವೆ ಮಾಡ್ತಿದ್ದಿಲ್ಲ ರಾಧ, ನಿನಗ ಏನು ಹರ್ಕತ್ತಿತ್ತು ಹೋಗಿ ಪ್ರೀತಿ ಮಾಡೋದು? ಮಾವ ಅದು ಅಣ್ಣ ಹೋಗ್ಲಿ ಬಿಡಣ್ಣ, ಏನ್ ಮಾಡ್ಬೇಕು? ಆಗೋಗೈತಿ, ಇಷ್ಟಪಟ್ಟಾರ. ಈಗ ಒಪ್ಕೊಂಡು ಅಲ್ಲೆಲ್ಲ ಮನೆಯಲ್ಲಿ ಮಂತನ ನೋಡ್ಕೊಂಬಂದೈತಿ. ಈಗ ನಾವು ಬಂದು ಇನ್ನೊಂದ್ಸರಿ ನೋಡಂತ ಹೇಳನ್ ಬಿಡು ಮಾವ. ಅಣ್ಣ ಈಗ ನಾ ಎಲ್ಲಿ ಬೇಡ ನಿನಗ ಬೇಡ ನೆನ್ ನಾನು ಅದ ಮನೆಗೆ ಕೊಟ್ಟು ಮದುವೆ ಮಾಡನ್ನು, ಇಲ್ಲೇ ಬರ್ರಿ ಅಂತ ಹೇಳಿವಿಲ್ಲ. ಮತ್ತು ಅದಕ್ಕೆ ಇವ್ರಿಬ್ರನ್ನೂ ಕರ್ಸಿವಿ. ನಿನಗೆ ಹೇಳಕತ್ತೀನಿ ಮಾತು, ಹಿಂಗೈತ್ ನೋಡ್ ಪರಿಸ್ಥಿತಿ ಅಂತಂದು. ನೋಡವಾ, ಏನ ಹೆಚ್ಚು ಕಮ್ಮಿ ಆದ್ರೂ ಹಂಗಾತ್ ಹಿಂಗಾತಂತ ನೆವ ಹೇಳ್ಕೊಂಡು ಯಾವ್ದ ಕಾರಣಕ್ಕೂ ಬರ್ತಕ್ಕದ್ದಲ್ಲ ಮನೆಗೆ. ಹೇಳ್ತೀನಿ ನೋಡ್ ನಾನು. ಮಾವ ಅವ್ರ ಆ ಥರ ಇಲ್ಲ, ಭಾಳ ಒಳ್ಳೆಯರದಾರ ಅವರು. ನನ್ನ ಚಲೋ ನೋಡ್ಕೋತಾರ. ದೇಶ ಕಾಯ ಸೈನಿಕರು ಅವರು. ಅವ್ರು ಯಾಕೆ ನನ್ನ ಹೆಂಗೆ ಬೇಕು ಹಂಗೆ ನೋಡ್ಕೋತಾರ, ಚಲೋತ್ನಾಗನ ನೋಡ್ಕೋತಾರ. ಆ ನಂಬಿಕೆ ನನಗೈತಿ. ಎಣ್ಣ ಮೊದ್ಲ ನನ್ನ ಮಗಳ ನೀನಂದ್ರೆ ತರ್ಗುಟ್ಟು ನಡಗ್ತಾಳ. ಹಿಂಗತ ನೀನು ಹೆದರ್ಸಿ ಕೇಳಿದ್ರೆ ಪಾಪ ಅವ್ರಿಗೆ ಏನು ಮಾಡ್ಬೇಕು? ನಿಂದ ಬಾರಿ. ನೋಡವಾ, ಈಗ ಹೇಳಕತ್ತೀನಿ, ಈ ಪ್ರೀತಿ ಪ್ರೇಮ ಅಂತ ಮುಂದೆ ಅವ್ರು ಒಂದು ಹೆಜ್ಜೆ ಇಟ್ಟಿರ್ತಾರಂದ್ರ ಅವ್ರಿಗೆ ಗೊತ್ತಾಗಬೇಕು. ಅವ್ರು ಮಾಡೋ ಒಂದು ನಿರ್ಧಾರದಿಂದ ಯಾರ್ಯಾರಿಗೆ ಏನೇನು ತೊಂದ್ರೆ ಅಂತ ಅವ್ರಿಗೆ ಗೊತ್ತಾಗಬೇಕಾಗಬಾರ್ದ. ಅದನ್ನ ಹೇಳಕತ್ತೀನಿ ನಾನು, ಬೇರೆ ಏನ್ರ ಹೇಳಕತ್ತೀನಿ ನಾನು. ಬರ್ತಾರ, ನಾಳೆ ಬಂದು ನೋಡ್ಕೊಂಡು ಹೋಗಿ ಮೊದಲು ಮದ್ವಿದೆಲ್ಲ ನಾವು ತಯಾರು ಮಾಡ್ತೀವಂತ. ಏನು ಮಾವರ ಏನು ಬೇಕಂತ ಡಿಮ್ಯಾಂಡ್ ಮಾಡಿದ್ರಿ ಹೇಳ್ರಿ. ನನಗಿರೋ ಒಬ್ಬೇಕೆ ಮಗಳು, ನಾ ಬೇಕಾದಂಗೆ ಕೊಟ್ಟು ಬೇಕಾದಂಗೆ ಮದುವೆ ಮಾಡ್ತೀನಿ. ನಾನೇನು ತಲೆ ಕೆಡ್ಸ್ಕೊಳಲ್ರಿ. ನಾನು ಒಬ್ಬೇಕೆ ಮಗಳು, ಅದ್ದೂರಿಯಾಗಿ ಮಸ್ತ್ ಮೈಸೂರು ಪ್ಯಾಲೇಸ್ನ್ಯಾಗ. ನಿಮ್ಮಪ್ಪಂದು ಐತೆ ಆಸ್ತಿ ಮೈಸೂರು ಪ್ಯಾಲೇಸ್ನ ಮದುವೆ ಮಾಡಕ? ನಿಮ್ಮಪ್ಪಂದು ಐತೆ ಆಸ್ತಿ?
ಯೋಗ್ಯತೆ ಎಷ್ಟೈತೆ ಅದ್ರ ಅಷ್ಟ ಮಾತಾಡ್ಬೇಕು. ನೋಡವಾ ಸರೋಜ, ಚಂದಾಗ ನಿನ್ನ ಗಂಟಗ ಬುದ್ಧಿ ಹೇಳು. ಎಷ್ಟು ಹಾಸಿಗೆ ಐತಿ ಅಷ್ಟ ಕಾಲ್ ಚಚ್ಚಕ. ಅತಿ ಹಾಸಿ ಒಳ್ಳೇದಲ್ಲ. ನಂಗೊಂದಿಷ್ಟು ಕೆಲಸ ಐತಿ, ಹೋಗ್ಬರ್ತೀನಿ.